ದ್ವಾಪರ ಎಷ್ಟು ವರ್ಷಗಳ ಕಾಲ ಇತ್ತು, ತ್ರೇತಾಯುಗ ಎಷ್ಟು ವರ್ಷ ಇತ್ತು, ಕೃತಯುಗ ಎಷ್ಟು ವರ್ಷ ಇತ್ತು ಅನ್ನೋದಕ್ಕೆ ನೀವು ವೈಜ್ಞಾನಿಕವಾಗಿ ನೀವು ಅದನ್ನು ಸಂಶೋಧನೆಗಳಿದ್ರೆ ಇದು ಎಷ್ಟು ಕೋಟಿ ವರ್ಷದಿಂದ ಭಾರತ ಇದೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ. ನಮಗೆ ಬೇಡ, ಮರದಲ್ಲಿ ಇದ್ದರೆ ಹೂವು ಪ್ರಕೃತಿ, ತಲೆಯಲ್ಲಿ ಮುಡಿದರೆ ಸಂಸ್ಕೃತಿ, ಪ್ಲಾಸ್ಟಿಕ್ ಹೂ ಮುಡಿದರೆ ವಿಕೃತಿ. ಶಾಲೆಗಳನ್ನು ಮಾಡಿಕೊಂಡ, ಗುರುಕುಲಗಳನ್ನು ಮಾಡಿಕೊಂಡ, ಅದೆಲ್ಲ ಗುರುಕುಲ ಶಾಲೆಗಳಲ್ಲಿ ಇವತ್ತು ಕಾನ್ವೆಂಟ್ ಶಾಲೆಗಳು ಬಂದುಬಿಡ್ತು. ಕಾನ್ವೆಂಟ್ ಅಂದರೆ ಏನು ಹೇಳಿ, ಸನ್ಯಾಸಿನಿಯರ ಆಶ್ರಮಕ್ಕೆ ಕಾನ್ವೆಂಟ್ ಅಂತ ಶಬ್ದ. ಒಂದು ಕಾಲ ಇತ್ತು ಮನೆ ತುಂಬ ಮಕ್ಕಳಿರಲಿ ಅಂತ. 70ನೇ ದಶಕದಲ್ಲಿ ಬಂತು ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ, ನಾವಿಬ್ಬರು ನಮಗಿಬ್ಬರು, ಮುಂದೆ ನಾವಿಬ್ಬರು ನಮಗೊಬ್ಬರು ಆಯಿತು, ಈಗ ನಾವಿಬ್ಬರು ನಮಗೆ ಯಾಕೆ ಇನ್ನೊಬ್ಬರು ಅನ್ನುವಂಥದ್ದು ನೀವು ಹೇಳಿದ್ದಕ್ಕೆ ಮದುವೆ ಆಗಬೇಕು ಮಕ್ಕಳು ಬೇಡ, ಇಲ್ಲ ಮಕ್ಕಳು ಬೇಕು ಮದುವೆ ಬೇಡ. ಇಡೀ ಡಿಕ್ಷನರಿಲಿ ಪುಣ್ಯ ಅಂತ ಇಲ್ಲ. ಯಾಕಿಲ್ಲ? ಮಾಡಲ್ಲ, ಅವರು ಬರೆದಿಲ್ಲ. ಡಾಕ್ಟ್ರೆ, ಭಾರತದಲ್ಲಿ ಜನನದ ಪ್ರಮಾಣ ತೀವ್ರವಾಗಿ, ಅದರಲ್ಲೂ ಹಿಂದೂಗಳಲ್ಲಿ ಈಗ ಹೊಸ ತಲೆಮಾರಂತೂ ಮದುವೆ ಬೇಕು ಮಕ್ಕಳು ಬೇಡ, ಅಥವಾ ಇನ್ನೊಂದು ರಿವರ್ಸ್ ಗೇರಲ್ಲಿ ಹೇಳ್ತಾರೆ ಮಕ್ಕಳು ಬೇಕು ಮದುವೆ ಬೇಡ, ಎರಡೂ ಇದೆ. ಸೊ ಇದು ಏನು ಈ ಈ ಥರದ ಇದು ಹಿಂದೂ ಸಂಸ್ಕೃತಿಯ ಲಕ್ಷಣವೋ ಅವಲಕ್ಷಣವೋ? ಇಲ್ಲ, ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆ ಇದೇನು ಈ ವೈಜ್ಞಾನಿಕತೆ ಬಂತಲ್ರಿ, ಇದು ವಿಪರೀತ ಫಾಸ್ಟ್ ಬಂತು ಅಂತ ಅನಿಸುತ್ತೆ ಒಮ್ಮೆ ನನಗೆ. ಇಷ್ಟು ಫಾಸ್ಟಾಗಿ ಬರಬೇಕಾಗಿದ್ದಿಲ್ಲ ಇದು ಅಂತ. ಯಾಕಂದರೆ ಅರ್ಥೈಸಿಕೊಂಡು ನಾವು ವೈಜ್ಞಾನಿಕತೆಯನ್ನು ತಗೋಬೇಕಾಗಿತ್ತು. ಆ ವೈಜ್ಞಾನಿಕತೆ ಫಾಸ್ಟಾಗಿ ಬಂದಿರೋದ್ರಿಂದ ನಾವು ಪಾಶ್ಚಿಮಾತ್ಯೀಕರಣದ ಕಡೆ ಹೋಗಿದ್ದೀವಿ ಅಂತ ಅನಿಸುತ್ತೆ. ಈಗ ಕೆಲವರು ಏನು ಹೇಳ್ತಾರೆ, ಪಾಶ್ಚಿಮಾತ್ಯೀಕರಣವೇ ಮುಂದುವರೆದ ದೇಶಗಳ ಭಾಗ ಅಥವಾ ಅದರ ಲಕ್ಷಣ, ಅಥವಾ ಈಗ ಭಾರತೀಯ ಪರಂಪರೆಯಲ್ಲಿ ಏನಿತ್ತು ಹಿಂದಿನ ಸಂಸ್ಕೃತಿ ಪರಂಪರೆಯಲ್ಲಿ ಅದೆಲ್ಲ ಹಳಸಿ ಹೋದದ್ದು, ಅಥವಾ ಅದೆಲ್ಲ ಅಡಗುಲಜ್ಜಿ ಕಥೆಗಳು, ಅಥವಾ ಅದು ಭಾಳ ಹಿಂದುಳಿದವರು, ಎಲ್ಲಿದ್ದೀರಿ ಅವೈಜ್ಞಾನಿಕ ಅವ್ರು ಹೇಳ್ತಿರಲ್ಲ ಬ್ರಿಟಿಷರು. ಅವ ಮೆಕಾಲೆ ಹೇಳಿದ್ದಿಲ್ವಾ, ನಾನು ಕೊಟ್ಟ ಈಗಿನ ಶಿಕ್ಷಣದ ದಿಂದ ಮುಂದೊಂದು ದಿನ ನಮಗಿಂತ ಕೆಟ್ಟದಾಗಿ ಭಾರತವನ್ನು ಇವರು ಆಳ್ತಾರೆ ಅಂತ ಬರೆದಿದ್ದವ. ಆ ಪತ್ರ ಇದೆ ಈಗಲೂ ಕೂಡ, ಅವ್ರ ಅಪ್ಪನಿಗೆ ಬರೆದಿದ್ದಂತೆ. ಅವನು ಹೇಳ್ತಾನೆ, ನಾವುಗಳು ಹಸಿ ಚರ್ಮವನ್ನು ಸುತ್ತಿಕೊಂಡು ಗಡ್ಡೆಗೆಣಸುಗಳನ್ನು ತಿಂದುಕೊಂಡು ಕಾಡು ಮೇಡುಗಳಲ್ಲಿ ಅಲಿಯುವಾಗ ಮತ್ತು ಯೇಸು ಕ್ರಿಸ್ತ ಹುಟ್ಟುವ ಸಾವಿರಾರು ವರ್ಷಗಳ ಮೊದಲೇ ಭಾರತ ಅತ್ಯಂತ ಶ್ರೇಷ್ಠವಾದ ಜೀವನ ಪದ್ಧತಿಯನ್ನು ಅಳವಡಿಸಿತ್ತು ಅಂತ ಬರೆದಾನವ. ಇವ್ರ ಥರ 2026 ಅಲ್ಲ ನಮ್ಮದು ಇಸ್ವಿ, ಅದಕ್ಕಿಂತ ಹಿಂದೆ ಏನಿಲ್ಲ, ಅದಕ್ಕೆ ಅವ್ರು ಬರೆದಿಲ್ಲ. ಇವರು ನಮ್ಮವರೇ ಕ್ರಿಸ್ತಪೂರ್ವ ಅಂತಾರೆ. ಕ್ರಿಸ್ತಪೂರ್ವ ಏನು ಇರಲಿಲ್ಲ. ನಮ್ಮದು ಕಲಿಯುಗ ಶುರುವಾಗಿ 5128 ವರ್ಷ ಮುಗ್ದೈತಿ ನೋಡಿ. 5128 ವರ್ಷ ಕಲಿಯುಗ ಶುರುವಾಗಿ. ದ್ವಾಪರ ಎಷ್ಟು ವರ್ಷಗಳ ಕಾಲ ಇತ್ತು, ತ್ರೇತಾಯುಗ ಎಷ್ಟು ವರ್ಷ ಇತ್ತು, ಕೃತಯುಗ ಎಷ್ಟು ವರ್ಷ ಇತ್ತು ಅನ್ನೋದಕ್ಕೆ ನೀವು ವೈಜ್ಞಾನಿಕವಾಗಿ ನೀವು ಅದನ್ನು ಸಂಶೋಧನೆಗಳಿದ್ರೆ ಇದು ಎಷ್ಟು ಕೋಟಿ ವರ್ಷದಿಂದ ಭಾರತ ಇದೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ. ನಮಗೆ ಬೇಡ. ಈಗ ದ್ವಾಪಾರದ್ದು ಆರ್ಕಾಲಜಿಕಲ್ ಪ್ರಕಾರ ಉಪಗ್ರಹಗಳ ಮೂಲಕ ಗೊತ್ತಾಗಿದೆ, ಕುರುಕ್ಷೇತ್ರ ನಡೆದಂಥ ಭಾಗಗಳಲ್ಲಿ ಇಷ್ಟು ಶವಗಳದ್ದು ಎಲುಬಿದೆ, ಅದಿದೆ, ಮಣ್ಣು ಇವತ್ತಿಗೂ ಕೆಂಪಿದೆ, ಇದೆಲ್ಲ ಇದೆ. ಮತ್ತು ನಾಸಾ ಉಪಗ್ರಹ ಹೇಳಿರೋದು ರಾಮಾಯಣ ಕಾಲದಲ್ಲಿ ಸೇತುವೆ ಕಟ್ಟಿರೋದು 17,20,000 ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ ಅನ್ನೋದನ್ನು ರಾಮಸೇತುದು ನಾಸಾ ಹೇಳಿದೆ. ಅದನ್ನು ನಮ್ಮಲ್ಲಿಯವರು ಯಾರು ಹೇಳಿದರೆ ಅದಕ್ಕೆ ಬೆಲೆ ಇರ್ತಿರಲಿಲ್ಲ. ಇವತ್ತು ಭೋಪಾಲ್ ಅನಿಲ ದುರಂತ ಆಗಿರೋದನ್ನು ವಿದೇಶದವರು ಅದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ದಕ್ಕೆ ಒಪ್ಪಿದ್ದಾರೆ. ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 10-12 ಮನೆಗಳಲ್ಲಿ ನಿತ್ಯವೂ ಅಲ್ಲಿ ಅಗ್ನಿಹೋತ್ರ ನಡೀತಿತ್ತು ಅಂತ. ಹಾಗೆ ಇವತ್ತಿನ ಈ ಪಾಶ್ಚಿಮಾತ್ಯೀಕರಣವನ್ನು ನಾವು ತೆಗೆದುಕೊಂಡಿರುವುದರ ಪರಿಣಾಮ, ಆಧುನಿಕತೆಯ ಭರಾಟೆಯಲ್ಲಿ ಹೋಗಿರುವ ಪರಿಣಾಮ. ನಾನು ಭಾಳಷ್ಟು ಕಡೆ 3 ಶಬ್ದ ಬಳಸ್ತಾ ಇದ್ದೀನಿ, ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ 3 ಶಬ್ದ.
ಎಲ್ಲವೂ ಪ್ರಕೃತಿ ದತ್ತವಾಗಿತ್ತು ಭಾರತದಲ್ಲಿ, ಅದು ಮಧ್ಯದಲ್ಲಿ ಸಂಸ್ಕೃತಿ ದತ್ತವಾಗಿತ್ತು. ಈಗ ಅದು ವಿಕೃತಿ ಕಡೆ ಹೋಗ್ತಾ ಇದೆ. ಎಲ್ಲವೂ ಬಹುತೇಕ ಹೋಗಿದೆ, ನೀವು ಯಾವುದರಲ್ಲೇ ತಗೊಳ್ಳಿ. ಅದಕ್ಕೆ ನಾನು ಒಂದು ಸಣ್ಣ ಪುಸ್ತಕನೂ ಬರೀಲಿಕ್ಕತ್ತೀನಿ. ಅದರ ಹೆಸರೇ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ. ಏನು ಅದರದ್ದು ಒಂದು 2-3 ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗ್ತದೆ. ಮರದಲ್ಲಿ ಇದ್ದರೆ ಹೂವು ಪ್ರಕೃತಿ, ತಲೆಯಲ್ಲಿ ಮುಡಿದರೆ ಸಂಸ್ಕೃತಿ, ಪ್ಲಾಸ್ಟಿಕ್ ಹೂ ಮುಡಿದರೆ ವಿಕೃತಿ. ಕರೆಕ್ಟ್. ನದಿಯಲ್ಲಿ ನೀರು ಹರಿದ್ರೆ ಪ್ರಕೃತಿ, ಕುಂಭದಲ್ಲಿ ತುಂಬಿಟ್ರೆ ಸಂಸ್ಕೃತಿ, ಫ್ರಿಜ್ನಲ್ಲಿಟ್ಟರೆ ವಿಕೃತಿ. ಕಬ್ಬು ಪ್ರಕೃತಿ, ಬೆಲ್ಲ ಸಂಸ್ಕೃತಿ, ಸಕ್ಕರೆ ವಿಕೃತಿ ಅಂತ. ಗೋಧಿ ಪ್ರಕೃತಿ, ಗೋಧಿ ಚಪಾತಿ ಸಂಸ್ಕೃತಿ, ಮೈದಾ ಹಿಟ್ಟು ವಿಕೃತಿ ಅಂತ. ಹೀಗೆ ನಾನು 108 ಬರೆದಿದ್ದೀನಿ ಅದಕ್ಕೆ. ಮದುವೆಯ ಮೊದಲು ಪ್ರೀತಿಸುವುದು ಪ್ರಕೃತಿ ಅಂತ ಈಗಿನವ್ರು ತಿಳ್ಕೊಂಡರಲ್ಲ. ಮದುವೆಯ ಮೊದಲು ಪ್ರೀತಿಸುವುದು ಅದು ವಿಕೃತಿ, ಮದುವೆ ಆದ ಮೇಲೆ ಪ್ರೀತಿಸುವುದು ಸಂಸ್ಕೃತಿ. ಸಹಜವಾದಂಥ ಪ್ರೀತಿ ಇರುವುದೇನಿದೆ ಜಗತ್ತಿನಲ್ಲಿ ಅದು ಪ್ರಕೃತಿ. ನಿಮ್ಮ ಮೇಲೆ ನಮಗೆ ಪ್ರೀತಿ ಇದೆ, ಅವರ ಮೇಲೆ ಪ್ರೀತಿ, ಅದು ಪ್ರಕೃತಿ. ಆದರೆ ಒಂದು ಹೆಣ್ಣಿನ ಮೇಲೆ ಅವರಿಗೆ ಪ್ರೀತಿ ಬಂದಿದೆ ಮದುವೆಯ ಮೊದಲು ಅಂದರೆ ಅದು ವಿಕೃತಿನೇ. ಅದು ಮುಂದೆ ಸರಿ ಇರುತ್ತೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಅದು ಏನಾಗಿದೆ, ಎಲ್ಲದರಲ್ಲೂ ಇದು ಬಂದುಬಿಟ್ಟಿದೆ. ಅದೆಲ್ಲ ಇರೋದೇ ಏನೋ ಪ್ರೀ ವೆಡ್ಡಿಂಗ್ ಶೋ ಅಂತೆ, ಏನೇನೋ ಮಾಡ್ತಾರೆ ಇವತ್ತು. ಹೌದು, ಅದೆಲ್ಲ ಆಗ್ತದೆ. ಕೊನೆ ಮದುವೆ ದಿನವೇ ಹೆಣ್ಣು ಅಥವಾ ಗಂಡು ಓಡೋಗ್ತಾರೆ. ಭಾರತದಲ್ಲಿ ಎಲ್ಲವನ್ನೂ ಪ್ರಕೃತಿ ದತ್ತವಾಗಿತ್ತು. ಕಾಲಕ್ರಮೇಣ ಇವನು ಅಗ್ನಿಯನ್ನು ಕಂಡುಹಿಡಿದ, ಜಲವನ್ನು ಭೂಮಿಯಲ್ಲಿ ಕಂಡುಹಿಡ್ಕೊಂಡ, ಅಕ್ಷರವನ್ನು ಕಂಡುಹಿಡ್ಕೊಂಡ, ಔಷಧಿಯನ್ನು ಕಂಡುಹಿಡ್ಕೊಂಡ, ಪ್ರಾಣಿಗಳ ಮೇಲೆ ವಿಜಯವನ್ನು ಸಾಧಿಸಿದ, ಭಾಷೆಯನ್ನು ಕಂಡುಹಿಡಿದ. ಕ್ರಮೇಣವಾಗಿ ಇವನು ಸಂಸ್ಕೃತಿ ದತ್ತ ಬಂದ, ಶಾಲೆಗಳನ್ನು ಮಾಡಿಕೊಂಡ, ಗುರುಕುಲಗಳನ್ನು ಮಾಡಿಕೊಂಡ. ಅದೆಲ್ಲ ಗುರುಕುಲ ಶಾಲೆಗಳಲ್ಲಿ ಇವತ್ತು ಕಾನ್ವೆಂಟ್ ಶಾಲೆಗಳು ಬಂದುಬಿಡ್ತು. ಕಾನ್ವೆಂಟ್ ಅಂದರೆ ಏನು ಹೇಳಿ, ಸನ್ಯಾಸಿನಿಯರ ಆಶ್ರಮಕ್ಕೆ ಕಾನ್ವೆಂಟ್ ಅಂತ ಶಬ್ದ ಇದೆ. ಎಲ್ಲ ಕಡೆ ಗೋಶಾಲೆಗಳಿದ್ದು ಒಂದು ಶತಮಾನಗಳಲ್ಲಿ ಅಲ್ಲಿ ಕಷಾಯಖಾನೆಗಳು ಬಂದುಬಿಟ್ಟಿದೆ. ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದೇ ಒಂದು ಅತ್ಯಂತ ವಿಶಿಷ್ಟವಾದಂಥ ವ್ಯಕ್ತಿ ಅನ್ನುವಂಥ. ವಿವೇಕಾನಂದರಿಗೂ ಇಂಗ್ಲೀಷ್ ಬರ್ತಿತ್ತು, ಸಿದ್ದೇಶ್ವರರಿಗೆ ಬರ್ತಿತ್ತು. ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಇಂಗ್ಲೀಷ್ ಭಾಷೆ ನೀವು ಯಾಕೆ ಕಲ್ತೀರ ಅಂದರೆ ನಮಗೆ ಹೇಳಿಕೊಡ್ಬೇಕಲ್ಲ ಅವ್ರಿಗೆ ಹೆಂಗೆ ಬದುಕಬೇಕು ಅಂತ, ಅದಕ್ಕೆ ಕಲ್ತೀನಿ ಅಲ್ವಾ. ಇಂಗ್ಲೀಷ್ ಭಾಷೆ ಇದೆ, ಅದು ಪ್ರಕೃತಿ ದತ್ತವಾಗಿದೆಯೋ ನನಗೆ ಗೊತ್ತಿಲ್ಲ. ಅದರಲ್ಲಿ ಸಂಸ್ಕೃತಿ ಅಂತೂ ಇಲ್ಲ, ವಿಕೃತಿಗಳೇ ಇದ್ದಾವೆ. ನೋಡಿ, ನೀವು ಅದ್ರಾಗ ಪುಣ್ಯ ಅಂತ ಶಬ್ದವೇ ಇಲ್ಲ. ಹುಡುಕಾಡಿ ನೋಡೋಣ, ಇಡೀ ಡಿಕ್ಷನರಿಲಿ ಪುಣ್ಯ ಅಂತ ಇಲ್ಲ. ಯಾಕಿಲ್ಲ? ಮಾಡಲ್ಲ, ಅವರು ಬರೆದಿಲ್ಲ. ಈ ತೀರ್ಥ ಪ್ರದಕ್ಷಿಣೆ ಅವೆಲ್ಲ ಇದ್ದಾವೆ ಅದರಲ್ಲಿ, ಅವೇನಿಲ್ಲ ಅದ್ರಾಗೆ. ಹೀಗಾಗಿ ಭಾರತದ ಭಾಷೆಯಲ್ಲೇ ಪ್ರಕೃತಿನೂ ಇದೆ, ಸಂಸ್ಕೃತಿನೂ ಇದೆ, ವಿಕೃತಿ ಇರಲಿಲ್ಲ. ಈ ಭಾಷೆ ಹೊಕ್ಕ ಮೇಲೆ ಅದು ವಿಕೃತಿ ನಿರ್ಮಾಣ ಆಗಿದೆ. ಇದನ್ನು ಯಾಕೆ ನಾ ಇಷ್ಟೊತ್ತು ಹೇಳಿದ್ದಂದರೆ, ನಮ್ಮದರಲ್ಲಿ ಮಕ್ಕಳಿರಲವ್ವ ಮನೆ ತುಂಬ ಅನ್ನುವಂಥದ್ದು ಹೇಳ್ತಿದ್ರು. ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳ್ತಿದ್ರು. ನಮ್ಮ ತಾಯಿಗೆ ನಾವು 9 ಜನ ಮಕ್ಕಳು. ನೀವು ಹಿಂದಕ್ಕೆ ಹೋದಾಗ 1, 2 ಇರೋರು ಇರಲಿಲ್ಲ. 12, 14, 6, 7, 5 ಅನ್ನೋದು ಕಾಮನ್. ಅದು ಒಂದು ಬಳ್ಳಿ ಒಳಗೆ ಒಂದೇ ಸೌತೆಕಾಯಿ ಬಿಟ್ಟರೆ ಇದು ಜಾತಿ ಚೆನ್ನಾಗಿಲ್ಲ ಅಂತ ನಾವು ಬೇರೆ ಬಳ್ಳಿ ತರ್ತೀವಿ. ಒಂದು ತಾಯಿಗೆ ಒಂದೇ ಮಗು ಇದೆ ಅಂತಂದರೆ ಅದು ಇವತ್ತೇನಾಗಿದೆ, ಅದೊಂದು ಪ್ರತಿಷ್ಠೆಯ ವಿಷಯ ಆಗಿದೆ, ಒಂದೇ ಮಗು ಇದೆ ಅಂತ. ನಾ ಭಾಳ ಸಾರಿ ಜೋಕ್ ಮಾಡಿದ್ದೀನಿ ಇದಕ್ಕೆ ಸಭೆಯಲ್ಲಿ, ತೆಗೀರಿ. ನಾನು ಒಂದು ಕಾಲ ಇತ್ತು ಮನೆ ತುಂಬ ಮಕ್ಕಳಿರಲಿ ಅಂತ. 70ನೇ ದಶಕದಲ್ಲಿ ಬಂತು, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ನಾವಿಬ್ಬರು ನಮಗಿಬ್ಬರು, ಮುಂದೆ ನಾವಿಬ್ಬರು ನಮಗೊಬ್ಬರು ಆಯಿತು. ಈಗ ನಾವಿಬ್ಬರು ನಮಗೆ ಯಾಕೆ ಇನ್ನೊಬ್ಬರು ಅನ್ನುವಂಥದ್ದು ನೀವು ಹೇಳಿದ್ದಕ್ಕೆ ಮದುವೆ ಆಗಬೇಕು, ಮಕ್ಕಳು ಬೇಡ, ಇಲ್ಲ ಮಕ್ಕಳು ಬೇಕು, ಮದುವೆ ಬೇಡ. ಇದನ್ನು ಒಂದು ವಾಕ್ಯದಲ್ಲಿ ಮಾಡಿದ್ದೀನಿ ನಾನು. ಏನಂದರೆ, ಹುಡುಗ ಮದುವೆ ಆಗ್ತಾ ಇರೋದನ್ನ, ಹುಡುಗಿ ಸಿಗ್ತಾಯಿಲ್ಲ. ಹುಡುಗಿನೂ ಬೇಕಾದಷ್ಟು ಜನ ಇದ್ದಾರೆ, ಆದರೆ ಇವರು ಬಯಸಿದ್ದವ್ರು ಮಾಡ್ಕೊಳ್ತಾ ಇಲ್ಲ. ಅಕಸ್ಮಾತ್ ಅವ್ರದ್ದು ಮದುವೆ ಆದರೆ ಅದು ಭಾಳ ದಿನ ಇರೋದಿಲ್ಲ. ಅಕಸ್ಮಾತ್ ಭಾಳ ದಿನ ಇದ್ದರೆ ಅವ್ರಿಗೆ ಮಕ್ಕಳಾಗಲ್ಲ. ಅಕಸ್ಮಾತ್ ಮಕ್ಕಳಾದರೆ ಆ ಮಗು ಭಾಳ ದಿನ ಬದುಕೋದಿಲ್ಲ. ಅಕಸ್ಮಾತ್ ಅದು ಮಗು ಆತಂದ್ರೆ ಅದು ಹಾಸ್ಟೆಲ್ನಾಗ ಇರ್ತದೆ. ಅಕಸ್ಮಾತ್ ಅದು ಹಾಸ್ಟೆಲ್ನಾಗ ಓದಿ ಮನೆಗೆ ಬಂತಂದ್ರೆ ಇವ್ರನ್ನ ವೃದ್ಧಾಶ್ರಮದಾಗ ಇರ್ತದೆ. ಅಂದರೆ ಸ್ವತಂತ್ರವಾಗಿರಬೇಕು, ಸ್ವಾವಲಂಬಿಯಾಗಿರಬೇಕು,
ಮನ ಬಂದಂತೆ ನಡ್ಕೋಬೇಕು. ಅದಕ್ಕೆ ನಾ ಹೇಳಿದ್ದೀನಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ಸ್ವರಾಜ್ಯ ಬಂದಿದೆ, ಸ್ವರಾಜ್ಯ ಇನ್ನೂ ಬಂದಿಲ್ಲ. ಇದು ಸ್ವರಾಜ್ಯ ಅಲ್ಲ, ಸ್ವರಾಜ್ಯ ಅಷ್ಟೇ. ಇದು ಒಂದು ಅರ್ಥದಲ್ಲಿ ಏನಾಗಿದೆ ಅಂದರೆ ಮನ ಬಂದಂತೆ ನಡ್ಕೊಳ್ಳೋಂಗಾಗಿದೆ. ಕಾನೂನು ಉಲ್ಲಂಘನೆ ಮಾಡೋದು, ಸಂಸ್ಕೃತಿ ರಹಿತವಾಗಿ ಬದುಕೋದು, ಮನ ಬಂದಂತೆ ನಡ್ಕೊಳ್ಳೋದು, ರಾಜಕೀಯದ ಹೆಸರು ಹೇಳ್ಕೊಂಡು ಏನೋ ಮಾಡ್ಕೊಳ್ಳೋದು, ಇದೆಲ್ಲ ನಡೆದುಬಿಟ್ಟಿದೆ ದೇಶದಲ್ಲಿ. ಹೀಗಾಗಿ ಅವರೇನು ಅಂದ್ಕೊಂಡಿದ್ದಾರೆ, ಸಣ್ಣ ಕುಟುಂಬ ಇದ್ದರೆ ನಾವು ಚೆನ್ನಾಗಿರ್ಬೋದು ಅಂತ ಭಾವಿಸ್ಕೊಂಡಿದ್ದಾರೆ. ಆರ್ಥಿಕವಾಗಿ ಇನ್ನೊಂದರಿಂದ ಇಲ್ಲ, ಸಣ್ಣ ಕುಟುಂಬ ಇದ್ದರೆ ಚೆನ್ನಾಗಿ ಬದುಕೋಕ್ಕೆ ಆಗಲ್ಲ. ಯಾಕಂದರೆ ಮುಪ್ಪಿನ ಅವಧಿ ಬಂದಾಗ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ವೃದ್ಧಾಶ್ರಮದಾಗ ಇರೋದೇ ಮಕ್ಕಳು ಕಡಿಮೆ ಇರೋದರಿಂದ ಮತ್ತು ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇರೋದರಿಂದ. ಹೌದು ನನಗೆ ಗೊತ್ತಿರೋದು ಸಂಸ್ಕಾರ 16 ಮಾನವನಿಗೆ, ಈಗಿರೋದು ಒಂದೇ ಒಂದು. ಯಾವ್ದು ಹೇಳಿ? ಶವ ಸಂಸ್ಕಾರ ಒಂದೇ ಗೊತ್ತಿರೋದು, ಉಳಿದ ಸಂಸ್ಕಾರ ಯಾವುದು ಗೊತ್ತಿಲ್ಲ. ಷೋಡಶ ಇಲ್ಲ. ಷೋಡಶ ಇಲ್ಲ. ಶವಯಾತ್ರೆ ಸಂಸ್ಕಾರ ಒಂದೇ ಗೊತ್ತಿದೆ. ಇದರ ಪರಿಣಾಮದಿಂದ ನಮಗಿಂತ ಒಂದು 100-200 ವರ್ಷ ಮುಂದದಾರ ಅವರು ವಿದೇಶಿಗರು. ನಮ್ಮ ಥರನೇ ಇದ್ದವರು ಅವರು ಒಂದು ಕಾಲಕ್ಕೆ ಇರ್ಬೋದೇನೋ. ಅವ್ರಿಗೆ ಮಕ್ಕಳಿದ್ದು ಸಭೆಗೆ ಹೋದ್ರೆ ಮಕ್ಕಳು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿಗೆ ಯಾರು ವಿದೇಶದಲ್ಲಿ ಜನಗಳು ಸೇರಿದ್ರೆ ಅಲ್ಲಿ ಮಕ್ಕಳು ಇರಲ್ಲ. ಅಕಸ್ಮಾತ್ ಇದ್ರೆ ಅದನ್ನು ಎತ್ಕೊಳ್ಳಲ್ಲ ಅವರು. ಯಾಕೆ ಗೊತ್ತಾ? ಮಗು ಎತ್ಕೊಂಡ್ರೆ ತಪ್ಪು ತಿಳ್ಕೊತಾರೆ ಅನ್ನುವಂಥ ಭಾವಿದೆ ಇವತ್ತು ಅವರಿಗೆ. ಅವಳನ್ನು ನೋಡಿದರೆ ಇವಳು ಮದುವೆ ಆದವಳ ಏನೋ, ಯಾವ ಲಾಂಛನೂ ಇಲ್ಲ. ಅದು ಇಲ್ಲೂ ಬಂದುಬಿಟ್ಟಿದೆ ಈಗ ಒಳಗಡೆ. ಹೆಂಗಂದರೆ ಇವರು ಮದುವೆ ಆದವರ ಅಥವಾ ಅಲ್ವಾ, ಕರಿಮಣಿ ಇರೋದಿಲ್ಲ, ಕಾಲುಗ್ರ ಏನೂ ಇರೋದಿಲ್ಲ. ಹೀಗಾಗಿ ಏನಾಗಿದೆ ಅಂದರೆ ದೊಡ್ಡ ಸಂಖ್ಯೆ ಅದೇ ಇರುವಾಗ ಹಂಗಿರೋದೇ ಸರಿ, ಹಿಂಗಿರೋದು ಸರಿ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ. ನಾನು ಯಾವಾಗಲೂ ಒಂದು ಹಾಸ್ಯವನ್ನು ಸಭೆಯಲ್ಲಿ ಹೇಳ್ತೀನಿ. ಯಾವುದೋ ಊರಲ್ಲಿ ಯಾರಿಗೂ ಕಣ್ಣಿರಲಿಲ್ಲಂತೆ, ಭಾಳ ವರ್ಷಗಳ ಮೇಲೆ ಅಲ್ಲೊಬ್ಬ ಕಣ್ಣಿರೋನು ಹುಟ್ಟಿದಂತೆ. ಊರಿನವ್ರಿಗೆಲ್ಲ ಚಿಂತೆ ಶುರುವಾಯ್ತಂತೆ, ಇವನಿಗೆ ಕಣ್ಣು ಏನೋ ಕಾಣ್ತಾ ಇದೆಯಂತೋ, ಇದೇಂತ ಕತೆ, ನಾವು ಎಂದೂ ಕಣ್ಣಿಲ್ದವ್ರದ್ದು ಇವ್ ಹೆಂಗೆ ಹುಟ್ಟ್ಯಾನ, ಇವನೇನಾರು ಮಾಡಿ ಕಣ್ಣು ತೆಗಿಬೇಕು ಅಂತ ಆಲೋಚನೆ ಮಾಡಿದಂಗಿದೆ ಇವತ್ತಿನ ಪರಿಸ್ಥಿತಿ. ಇದು ಪೂರ್ಣ ಆಗಿದೆ, ಅದೇ ಥರ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಸ್ವಲ್ಪ ಕಾಡಿನಲ್ಲಿರೋರು, ವನವಾಸಿಗಳು, ಗುಡ್ಡಗಾಡಿನಲ್ಲಿ ಬದುಕುವಂಥವ್ರು, ಏನೋ ಪ್ರಾಣಿಗಳನ್ನು ದನಗಳನ್ನು ಮೇಯಿಸ್ಕೊಂಡಿರುವಂಥವ್ರು, ಆಮೇಲೆ ನನ್ನ ದೃಷ್ಟಿಲಿ ಭಿಕ್ಷೆ ಬೇಡುವಂಥವ್ರು, ಕಡು ಬಡತನದಲ್ಲಿರೋರು ಇನ್ನೂ ಸಹಿತ ಭಾರತೀಯ ಮೂಲ ಪದ್ಧತಿಯಲ್ಲಿ ಬದುಕ್ತಾ ಇದ್ದಾರೆ ನಾನು ಕಂಡಂಗೆ. ಈಗ ಯಾರೋ ಒಂದು ಈ ಊರಿಗೆ ಇದನ್ನು ತೊಗೊಳಕ್ಕೆ ಬರ್ತಾಳೆ, ಕೂದಲು ಊರಾಗೆ. ನಮ್ಮ ಕಡೆ ಇಲ್ಲಿ ಕುಂಚಿಕೋರ್ ಅಂತೀವಿ ನಾವು ಅವ್ರಿಗೆ. ಆ ಕೂದಲು ತೊಗೊಳಕ್ಕೆ ಬಂದಿರ್ತಾಳಲ್ಲ, ಆಕೆಗೆ 3-4 ಮಕ್ಕಳು ಇರ್ತವೆ. ಅವಳೇನು ಓದಿರೋದಿಲ್ಲ ಭಾಳ, 3-4 ಮಕ್ಕಳು, ಒಂದು ಗರ್ಭಿಣಿ ಇರ್ತಾಳೆ, ಒಂದನ್ನು ಇಲ್ಲಿ ಇದರಲ್ಲಿ ಹಾಕ್ಕೊಂಡು ಬಂದಿರ್ತಾಳೆ. ಈ ದೇಶವನ್ನು ಉಳಿಸ್ಬೇಕಾದ್ರೆ ಯಾವ ಕಡೆಯಿಂದಾರೋ ಭಗವಂತ ಇದನ್ನು ಸಮತೋಲನ ಕಾಯ್ತಾನೆ ಅಂತ ನನಗೊಮ್ಮೆ ಅನ್ನಿಸ್ತದೆ. ಹಾಗಾಗಿ ಮತ್ತು ನೀವು ಸ್ವತಂತ್ರ ಬಂದಾಗ ಎಷ್ಟು ಜನಸಂಖ್ಯೆ ಇತ್ತು ಭಾರತದ್ದು? 33 ಕೋಟಿ ಇತ್ತು. ಎಲ್ಲ ಬೆಳೆದಿದೆ. ಭಾರತಕ್ಕೆ ಅಥವಾ ಭೂಮಿಗೆ ಅನಿಸ್ಬೋದು, ಪ್ರಕೃತಿಗೆ ಅನಿಸ್ಬೋದು, ನನ್ನ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಆಕೆಗೆ ಗೊತ್ತಾಗಿರ್ಬೋದು. ಅಲ್ಲ, ಅದಕ್ಕಾಗೆ ಈಗ ಎಲ್ಲ ಆಗ್ತಾ ಇದೆಯಲ್ಲ. ಆಗ್ತಾ ಇದೆಯಲ್ಲ. ಯಾರು ತಡಿಲಿಕ್ಕಾಗತ್ತೆ ಅದನ್ನು? ನಾ ಭಾಳ ಸಾರಿ ಹೇಳೀನಿ, ಆಕ್ಸಿಡೆಂಟ್ ತಡಿಲಿಕ್ಕಾಗಲ್ಲ. ನೀವೇನು ಪ್ರಯತ್ನ ಮಾಡಿದರೂ ಕೂಡ ಪ್ರಮಾಣ ತಗ್ಗಿಸ್ಬೋದು, ಆದರೆ ಹೊಸ ಸಮಸ್ಯೆ ಗ್ರಾಮಗಳಲ್ಲಿ ಹೃದಯಾಘಾತ ನಗರದಲ್ಲಿ ಆಗ್ತಾಯಿದೆ. ಹೆಂಗೆ ತಪ್ಪಿಸ್ತೀರಿ ನೀವು? ಮಕ್ಕಳ ಅನಾರೋಗ್ಯ ಮೊಬೈಲ್ನಿಂದ ಆಗ್ತಾಯಿದೆ. ಯಾರಿಗಂತ ಹೇಳ್ತೀರಿ ನೀವು? ಅಲ್ವಾ? ಅಪೌಷ್ಟಿಕತೆ ಬಂದಿದೆ. ಹೌದು. ಆಮೇಲೆ ನೋಡಿ, ಯುದ್ಧಗಳು ನಡೆದಿದೆ. ನಾವು ಹೋಗಿ ಹೇಳಿದ್ರೆ ಕೇಳ್ತಾರೆ ಅವರು? ಯಾರು ಕೇಳೋದಿಲ್ಲ. ಯಾರು ಹೇಳಿದ್ರು ಕೇಳ. 3-4 ಸರಿ ಈಗ ಯುದ್ಧ ವಿರಾಮ ಆಯ್ತು, ಮತ್ತೆ ಸ್ಟಾರ್ಟ್ ಮಾಡಿದ. ಆಮೇಲೆ ಅಲ್ಲಿ ಗಲಾಭೆ, ಜಾತಿ ಗಲಭೆ, ಇನ್ನೊಂದು ನಡೀತದಲ್ಲ, ಪ್ರಕೃತಿ ವಿಕೋಪ, ಡ್ಯಾಮ್ಗಳು ಒಡೆದು ಹೋಗ್ತವೆ, ಕೊರೋನಾದಂಥ ಕಾಯಿಲೆ ಬರ್ತದೆ, ಸಾಂಕ್ರಾಮಿಕ ರೋಗಗಳು ಬರ್ತದೆ, ಹೊಡೆದಾಡ್ಕೊಂಡು ಸಾಯ್ತಾರೆ, ಪಟಾಕಿ ಸ್ಫೋಟ ಆಗ್ತದೆ, ಎಲ್ಲಿ ಬೇಕಾದಲ್ಲಿ ಬಾಂಬ್ಸ್. ಯಾರು ತಡಿತೀರಿ ನೀವು? ಬಸವಣ್ಣ ಏನು ಹೇಳಿದಾನೆ ಹೇಳಿ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ತಾಯಿಯ ಹಾಲು ವಿಷವಾದೊಡೆ. ತಾಯಿ ಹಾಲು ವಿಷ ಆಗಿದೆ ಈಗ. ಏರಿ ನೀರು ನುಂಬೊಡೆ, ತಾಯಿ ತನ್ನ ಮನೆಯಲ್ಲಿ ಕಳುವುಡೆ. ಯಾರಿಗೆ ದೂರುವೆ ಕೂಡಲ ಸಂಗಮ? ಯಾರಿಗೆ ದೂರೋದೀಗ? ಎಲ್ಲ ಬೇಲಿನೇ ಎದ್ದು ಹೊಲ ಮೇಯಕತ್ತದೆ. ಇಂಥ ಪರಿಸ್ಥಿತಿ ಬಂದಾಗ ಒಂದು ಹಂತದವರೆಗೆ ಒಂದು 10, 15, 20 ವರ್ಷಗಳ ಕಾಲ ಇನ್ನೂ ಸಹಿತ ಈ ಜನಸಂಖ್ಯಾ ಕಡಿಮೆ ಆಕೋತ ಬರುತ್ತೆ. ಈ ಕೆಲವು ದೇಶಗಳಲ್ಲಿ ಒಂದು ಮಗು ಹುಟ್ಟಿದ್ರೆ ದುಡ್ಡು ಕೊಡ್ತಾ ಇದ್ದಾರೆ, ಮನೆ ಕೊಡ್ತಾ ಇದ್ದಾರೆ. ಇಲ್ಲೂ ಮೊನ್ನೆ ಯಾರೋ ಆಂಧ್ರದ ಕಡೆ ಯಾರೋ ಹೇಳಿದ್ರಂತಲ್ಲ ಮುಖ್ಯಮಂತ್ರಿಗಳು, ಮಕ್ಕಳಾದರೆ ಹಿಂಗೆ ಅಂತ.
ಎಷ್ಟು ಮನೆ ಖಾಲಿ ಇದ್ದಾವೆ ಈಗ ಊರುಗಳಲ್ಲಿ ನೋಡಿ. ನೀವು ಗ್ರಾಮಾಂತರದಲ್ಲಿ ದೊಡ್ಡ ದೊಡ್ಡ ಮನೆಗಳೆಲ್ಲ ಖಾಲಿಯಾಗಿದೆ. ನೀವು ದೊಡ್ಡದಿರ್ತದೆ, ಒಂದಿಬ್ಬರೇ ಇರ್ತಾರೆ. ಆದರೆ ನಗರ ತುಂಬ್ಕೊಂಡ್ಬಿಟ್ಟಿದೆ. ಇನ್ಯಾವುದೋ ದೇಶ ಭೂಪಟದಲ್ಲಿ ಇರದೇ ಇರೋಂಗೆ ಆಗ್ಬೋದು, ಭಾರತಕ್ಕೇನು ಹಂಗಾಗಲ್ಲ. ಹಾಗಾದರೆ ಮತ್ತೆ ಹೊಳ್ಳಿ ಯದಾ ಯದಾ ಹಿ ಧರ್ಮಶ್ಯ ಹಾಗೇ ಆಗ್ತದೆ ಅಂತ ನನ್ನ ಅನುಭವ ಇದು.